ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ಕಲಿಯುಗದಲ್ಲಿ ಸರ್ಪದೋಷಗಳಾಗಿರ್ಬೋದು, ಸಂತಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗಿರ್ಬೋದು, ಮಾಂಗಲ್ಯ ಸಮಸ್ಯೆಗಳಾಗಿರ್ಬೋದು, ಅಥವಾ ನಿಮಗೆ ಶನಿಯ ಪ್ರಭಾವ ಆಗಿರ್ಬೋದು, ಆರೋಗ್ಯದ ಸಮಸ್ಯೆಗಳಿರ್ಬೋದು, ಅಥವಾ ನಿಮಗೆ ಯಾವುದೇ ಸಮಸ್ಯೆಗಳು ಇದ್ದರೂ ಕಲಿಯುಗದಲ್ಲಿ ನಿಮ್ಮೆಲ್ಲ ಕರ್ಮಗಳನ್ನು ಕಳೆಯುವುದಕ್ಕಾಗಿ ನೀವು ಮಾಡಿಕೊಳ್ಳುವಂತಹ ಸರಳವಾದಂತಹ ಪರಿಹಾರಗಳು, ಅದರ ಜೊತೆಗೆ ಸಂದರ್ಶನ ಮಾಡಬೇಕಾಗಿರುವಂಥ ಅಥವಾ ನೀವು ಹೋಗಬೇಕಾಗಿರುವಂಥ ಕ್ಷೇತ್ರಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ ಶ್ರೀ ದಕ್ಷಿಣ ನಾಗಕಾಳಿಕಾ ಕ್ಷೇತ್ರವು ಸಮೇತ ಅತ್ಯಂತ ಮುಖ್ಯವಾಗಿರುತ್ತದೆ. ಇದು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದಲ್ಲಿ ಇದೇ ತಿಂಗಳು ಭಾನುವಾರ 16ನೇ ತಾರೀಕು, ಅವತ್ತು ವಿನಾಯಕ ಚತುರ್ಥಿ ಜೊತೆಗೆ ನಾಗ ಚೌತಿ ಸಮೇತ ಇರೋದರಿಂದ ನಮ್ಮ ಕಲಿಯುಗದಲ್ಲಿ ಇರುವಂತಹ ನಾವೆಲ್ಲರೂ ನಮ್ಮೆಲ್ಲ ಸರ್ಪದೋಷಗಳಾಗಿರ್ಬೋದು, ಶನಿ ಪ್ರಭಾವಗಳಾಗಿರ್ಬೋದು, ಅಥವಾ ಏಳರಾಟ ಶನಿ ಅಂತ ನೀವೇನು ಹೇಳ್ಬೋದು, ಅಥವಾ ಉದ್ಯೋಗದಲ್ಲಿ ಸಮಸ್ಯೆಗಳು, ಅಥವಾ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಯ ಸಮಸ್ಯೆಗಳು, ಮಕ್ಕಳಿಂದ ನೋವು ಅನುಭವಿಸ್ತಾ ಇರೋರು, ವಿಚ್ಛೇದನ ಆಗಿರೋರು, ಪದೇ ಪದೇ ವಿವಾಹದ ಯೋಗ ಇದೆ ಆದರೆ ಅಡೆತಡೆಗಳು ಆಗ್ತಾ ಇದೆ, ಆರೋಗ್ಯದ ಸಮಸ್ಯೆ, ಮಕ್ಕಳಿಗೆ ಮಾತು ಬರ್ತಾ ಇಲ್ಲ, ಅದರ ಜೊತೆಗೆ ಮೈಯೆಲ್ಲ ಕೆಲವರಿಗೆ ಹುಣ್ಣಿನ ರೂಪದಲ್ಲಿ ಅಥವಾ ಚರ್ಮಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು. ಯಾವುದೇ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ನಾವು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದಲ್ಲಿ 16ನೇ ತಾರೀಕಿಗೆ ಗಣಪತಿ ಹೋಮ, ನವಗ್ರಹ ಹೋಮ ಹಾಗೆ ನಾಗಶಾಂತಿ ಹೋಮವನ್ನು ಕ್ಷೇತ್ರದಿಂದ ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಯಾರಿಗೆ ಭೂಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ ಖಂಡಿತವಾಗಲೂ ಅವರು ಸಮೇತ ನೀವು ಮುಂಚಿತವಾಗಲೇ ಬುಕ್ ಮಾಡಿಕೊಂಡು, ಯಾರಿಗೆ ಒಂದು ಕೋರ್ಟು ಕೇಸು ಕಚೇರಿ ಆ ಥರ ಕೇಸು ಅಂದರೆ ಭೂಮಿಗೆ ವ್ಯಾಜ್ಯಗಳಿದೆಯೋ ಅವರು ಬರಬೇಕಾದ್ರೆ ನಿಮ್ಮ ಜಾಗದ ಮಣ್ಣನ್ನು ತೊಗೊಂಡು ಬಂದು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿ ಪೂಜೆಯನ್ನು ಮಾಡ್ಕೊಂಡು ಹೋಗಿ, ಕೆಲವೆಲ್ಲ ಪ್ರೊಸೀಜರ್ನ ಅಲ್ಲಿ ಬಂದಾಗ ಹೇಳ್ತೀನಿ ನಾನು. ಅಂತಹ ಒಂದು ಪರಿಹಾರಗಳನ್ನು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತವಾಗಲೂ ನಿಮಗೆ ಶುಭವೇ ಉಂಟಾಗುತ್ತೆ ಅಂತ ಹೇಳ್ತೀನಿ. ಈ ನಮ್ಮ ಶ್ರೀ ದಕ್ಷಿಣ ನಾಗಕಾಳಿಕಾ ಕ್ಷೇತ್ರವು ನಂಜನಗೂಡಿನ ಗೋಳೂರು ಗ್ರಾಮದಲ್ಲಿ ಬರುವಂಥದ್ದು. ಹಾಗಾಗಿ ಅದನ್ನು ಲಿಂಕ್ ಸಮೇತ ನಿಮಗೆ ಕೊಟ್ಟಿರ್ತೀನಿ. ಮುಂಚಿತವಾಗಿ ಬರೋರು, ಭೂಮಿಗೆ ಸಂಬಂಧ ವ್ಯಾಜ್ಯಗಳು ಮುಂಚಿತವಾಗಿ ಬರೋರು ಖಂಡಿತವಾಗಲೂ ನಮಗೆ ವಾಟ್ಸಪ್ ಮುಖಾಂತರ ನೀವು ತಿಳಿಸಿ ಅಂತ ಹೇಳ್ತೀನಿ. ಹಾಗೆಯೇ ಇದೇ ಥರ ವಿಡಿಯೋವನ್ನು ನೀವು ಹಲವಾರು ಜನಕ್ಕೆ ನೀವು ಶೇರ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಮುಗಿದ ಮೇಲೆ ಗೊತ್ತಾಗುತ್ತೆ. ಅದರ ಬದಲು ಈ ವಿಡಿಯೋವನ್ನು ನೋಡಿದ ತಕ್ಷಣವೇ 16ನೇ ತಾರೀಕು ಶ್ರೀ ದಕ್ಷಿಣ ನಾಗಕಾಳಿಕಾ ದೇವಿಯ ಕ್ಷೇತ್ರದಲ್ಲಿ ನಾಗಶಾಂತಿ ಹೋಮ ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಏನು ಸಮಸ್ಯೆ ಇದೆ ಖಂಡಿತವಾಗಲೂ ನೀವು ಬೇಡ್ಕೋಬೋದು. ಇಲ್ಲಿ ಬಂದು ಶ್ರೀಚಕ್ರ ಸಹಿತವಾಗಿ ಕಾಳಿಕಾದೇವಿ ದಕ್ಷಿಣಾಭಿಮುಖವಾಗಿ ಕೂತ್ಕೊಳ್ತಾ ಇರೋದು. ಹಾಗೆ ಬಂದು ಇದು ನಾಗನ ಕ್ಷೇತ್ರವು ಸಮೇತ ಆಗಿದೆ ಅಂತ ಹೇಳ್ತೀನಿ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ.